ಸಿಂಹರಾಶಿ, ನಿಮ್ಮ ಬಂಧುಗಳಲ್ಲಿ ತುಂಬ ಆತ್ಮೀಯರಲ್ಲಿ ಸ್ವಲ್ಪ ಮಟ್ಟಿನ ಅಂತರವನ್ನು ಕಾಯ್ದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತಾದರೆ ಯಾವುದೋ ವಿಷಯಕ್ಕೆ ಅಪಮಾನ ಆಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ಧಾರ್ಮಿಕ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ ಬರುವಂತಹ ದಿವಸ ಇದಾಗಿರುತ್ತೆ. ಭಗವಂತನ ಸೇವೆಯನ್ನು ಮಾಡಬೇಕು, ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತಕ್ಕಂತಹ ಯಾವುದೋ ಮನಸ್ಥಿತಿ ನಿಮ್ಮನ್ನು ಆವರಿಸ್ಕೊಳ್ತಕ್ಕಂತಹದ್ದು. ಕಷ್ಟಗಳನ್ನು ಮತ್ತು ಯಾವುದೇ ರೀತಿಯ ಸಮಸ್ಯೆಗಳನ್ನು ನಿಮ್ಮ ಮನಸ್ಥೈರ್ಯ ಏನಿದೆ ಅದು ದೂರ ಮಾಡುತ್ತೆ. ಅಷ್ಟೊಂದು ನಿಮ್ಮ ಬಗ್ಗೆ ನಿಮಗೆ ಇರತಕ್ಕಂತಹ ಆತ್ಮವಿಶ್ವಾಸ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳಬೇಕಾದಂಥದ್ದು. ಲೇಖಕರಿಗೆ ಉತ್ತಮವಾದಂತಹ ದಿವಸ. ಯಾರು ಬರವಣಿಗೆಯನ್ನು ವೃತ್ತಿಯಾಗಿಯೋ ಜೀವನೋಪಾಯವಾಗಿಯೋ ಇಟ್ಕೊಂಡಿದ್ದಾರೆ ಅವರಿಗೆ ಹೆಚ್ಚು ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಹಳೆಯ ನೆನಪುಗಳಿಂದ ಸಂತೋಷವಾಗುವಂಥದ್ದು. ಹಿಂದೆ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅದು ನಿಮಗೆ ಆ ಸಮಯದಲ್ಲಿ ಬಹಳ ಖುಷಿ ಕೊಟ್ಟಿರುವಂಥದ್ದು. ಜೊತೆಗೆ ಇವತ್ತಿಗೂ ಆ ವಿಷಯವನ್ನು, ಆ ಸಂದರ್ಭವನ್ನು ಜ್ಞಾಪಿಸ್ಕೊಂಡ್ರೆ ಮತ್ತೆ ನೀವು ಸಂತೋಷವನ್ನು ಹೊಂದತಕ್ಕಂಥದ್ದಾಗತ್ತೆ. ಪೋಷಕರಿಗೆ ಬೇಸರವನ್ನು ಮಾಡಬಾರ್ದು. ನಿಮ್ಮ ಆನಂದದಲ್ಲಿ, ನಿಮ್ಮ ಖುಷಿಯಲ್ಲಿ, ನಿಮ್ಮದೇ ಆದಂತಹ ಲೋಕದಲ್ಲಿ ನೀವು ವಿಹರಿಸ್ತೀರಿ ಅಂತಾದರೆ ಅದರಿಂದ ಪೋಷಕರಿಗೆ ಯಾವುದೇ ರೀತಿಯ ಬೇಸರ, ನೋವು ಆಗದೇ ಇರೋ ಹಾಗೆ ಗಮನಿಸ್ಕೊಳ್ಬೇಕಾಗತ್ತೆ. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ವಿಚಾರ, ಸಾಂಸಾರಿಕವಾದಂತಹ ವಿಚಾರದಲ್ಲಿ ಬೇರೆ ಯಾರೂ ಬಂದು ಮಾತನ್ನು ಆಡುವ ಹಾಗೆ ಮಾಡಿಕೊಳ್ಬೇಡಿ. ಬೇರೆಯವರಿಂದ ರಾಜಿ ಸಂಧಾನ ಇತ್ಯಾದಿಗಳನ್ನು ಮಾಡಿಕೊಳ್ತಕ್ಕಂತಹ ಪ್ರಯತ್ನಗಳು ಯಾವ ಕಾರಣಕ್ಕೂ ಕೂಡ ಬೇಡ ಅಂತ ಅರ್ಥ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿವಸ ಜಗಳವಾಗುತ್ತೆ. ಅದನ್ನು ನೀವು ಸ್ವಲ್ಪ ತಡೆ ಹಿಡಿಬೇಕಾದಂಥದ್ದು ಅವಶ್ಯಕತೆ ಇದೆ. ನೀವು ಕೂಡ ಹಾಗೇ ಮಾಡಿದರೆ ಜಗಳಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕಮ್ಮಿ ಎನ್ನುವಂಥದ್ದು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ಸಾಮಾಜಿಕ ಸ್ಥಾನಮಾನ ಇತ್ಯಾದಿಗಳನ್ನು ಅಪೇಕ್ಷೆ ಪಡ್ತಕ್ಕಂತಹ ದಿವಸ. ನನಗೂ ಸಮಾಜದಲ್ಲಿ ಅಥವಾ ವೇದಿಕೆಯಲ್ಲಿ ಒಂದು ಸ್ಥಾನ ಬೇಕು, ಒಂದು ಗೌರವ ಬೇಕು ಅನ್ನುವಂತಹ ಭಾವನೆಯಲ್ಲಿ ನೀವು ಹೆಚ್ಚು ಓಡಾಟವನ್ನು ಮಾಡ್ತಾ ಇರ್ತೀರಿ. ಕೆಲಸದಿಂದ ಆಯಾಸ, ಬೇಸರ, ಆಲಸ್ಯ ಇವೆಲ್ಲವೂ ಕೂಡ ನಿಮಗೆ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದನ್ನು ಗಮನಿಸಿಕೊಂಡು ಯಾವುದು ನಿಮ್ಮ ವೃತ್ತಿಗೆ ಅಥವಾ ನಿಮ್ಮ ವಯಸ್ಸಿಗೆ ಸರಿ ಹೊಂದುವುದಿಲ್ವೋ ಅಂತಹ ವಿಚಾರವನ್ನು ದೂರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಇದು ಸ್ವಯಂಕೃತ ಅಪರಾಧ. ತನ್ನಷ್ಟಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ನಿಮ್ಮ ಯೋಗ್ಯತೆಯನ್ನೂ ಮೀರಿ ಯಾವುದೋ ಕೆಲಸಕ್ಕೆ ನೀವು ಮುಂದಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರ ಬಂದಾಗ ಹಿಂಜರಿತಕ್ಕಂಥದ್ದು ಇವೆಲ್ಲವೂ ಕೂಡ ನಡೆದದ್ದಾಗಿ ನಿಮಗೆ ತೊಂದರೆ ಅಥವಾ ಹಿನ್ನಡೆ ಎನ್ನುವಂಥದ್ದು ಇರುತ್ತೆ. ವೃದ್ಧರಿಗೆ ಸೇವೆಯನ್ನು ಮಾಡಿ, ವಯೋವೃದ್ಧರಿಗೆ ಹಣ್ಣನ್ನು ಕೊಡಿ, ಔಷಧಿಗಳನ್ನು ತಂದು ಕೊಡಿ. ಶುಭವಾಗಿ. ತುಲಾರಾಶಿ, ಯಾವುದೇ ರೀತಿಯ ಬದಲಾವಣೆಯ ಬಗ್ಗೆ ಆಲೋಚನೆಗಳು ಬೇಡ. ಅದೇನಾದರೂ ತಲೆಯಲ್ಲಿ ತುಂಬಿಕೊಂಡಿದ್ರೆ ಅದನ್ನು ತತ್ಕ್ಷಣ ತಲೆಯಿಂದ ತೆಗೆದು ಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾವ ಬದಲಾವಣೆಯ ಬಗ್ಗೆಯೂ ಕೂಡ ಈ ದಿವಸ ಆಲೋಚನೆಯನ್ನು ಮಾಡಬೇಡಿ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿಯ ವಾತಾವರಣ ಇರುತ್ತೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು. ಅಲ್ಲಿ ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರುವ ಹಾಗೆ ನೋಡಿಕೊಳ್ಬೇಕಾದಂಥದ್ದು. ಕೆಲಸದ ನಿಮಿತ್ತವಾಗಿ ಮನೆಯಿಂದ ಹೊರಗಡೆ ಉಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು. ಅದನ್ನೂ ಕೂಡ ನೀವು ನಿಭಾಯಿಸ್ತೀರಿ ಅಂತಕ್ಕಂಥದ್ದು. ವೃತ್ತಿಯಲ್ಲಿ ಲಾಭದ ಜೊತೆಗೆ ಒಂದಷ್ಟು ಸಾಧನೆಯನ್ನು ಮಾಡಲಿಕ್ಕೂ ಅವಕಾಶ ಇದೆ. ಆದರೆ ನಿಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ, ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಅಗತ್ಯತೆಯನ್ನಿಟ್ಟುಕೊಂಡು ನಡೆಯುತ್ತೆ ಅದರ ಮೇಲೆ ಅಲ್ಲಿ ಸಿಕ್ಕುವಂತಹ ಫಲ ನಿರ್ಧಾರಿತವಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಸಾಧು ಸಂತರ ಸಮಾಗಮವಾಗಬಹುದು ಅಥವಾ ಯಾರೋ ಅನುಭವಿಗಳ ದೊಡ್ಡವರ ನಿಮಗೆ ಭೇಟಿಯಿಂದ ಅನುಕೂಲವಾಗ್ತಕ್ಕಂಥದ್ದಿದೆ. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವ ಸಾಧ್ಯತೆಗಳಿದೆ. ಪೂರ್ವಜನ್ಮ, ಪುನರ್ಜನ್ಮ, ಜೀವನ ಅಥವಾ ಅಧ್ಯಾತ್ಮ, ಧಾರ್ಮಿಕ, ದೇವರು, ಹೀಗೆ ಹಲವಾರು ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಚರ್ಚಿಸ್ತಕ್ಕಂತಹ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಳ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಜನಮನ್ನಣೆ, ಗೌರವ, ಪುರಸ್ಕಾರ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವ ಸಾಧ್ಯತೆ. ಮಕ್ಕಳ
ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಹಂಚಿ, ಸಿಹಿ ತಿಂಡಿ ತಿನಿಸುಗಳನ್ನು ಹಂಚಿ ಶುಭವಾಗಿ. ವೃಶ್ಚಿಕ ರಾಶಿ ತುಂಬ ಶ್ರೀಮಂತರ, ಸಮಾಜದಲ್ಲಿ ಹೆಸರನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಭೇಟಿಗೆ ಅವಕಾಶ ಇರತಕ್ಕಂಥದ್ದು, ಅದರಿಂದ ಲಾಭವೂ ಕೂಡ ನಿಮಗೆ ಹೆಚ್ಚಾಗಿ ಇರುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರೋ ಹಾಗೆ ನೀವು ಕಾಪಾಡಿಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಆಸೆಗಳು ಈ ದಿವಸ ಈಡೇರುತ್ತೆ. ಹಾಗಾಗಿ ಯಾವ ಯಾವ ಆಸೆಗಳನ್ನು ಇಟ್ಟುಕೊಂಡಿದ್ದೀರೋ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಿ ನಿಮಗೆ ಅದರ ಫಲ ಖಂಡಿತವಾಗಿ ಸಿಕ್ಕುವಂಥದ್ದಿರುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ನಿಮ್ಮ ಆಲೋಚನೆಗಳೇ ಬೇರೆ, ಪ್ರಾಯೋಗಿಕವಾಗಿ ಮಾಡ್ತಕ್ಕಂತಹ ಕೆಲಸವೇ ಬೇರೆ. ಹೀಗಾಗಿ ಸ್ವಲ್ಪ ಮಟ್ಟಿನ ಯಶಸ್ಸಿಗೆ ನಿಮಗೆ ಭಂಗವಾಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಪ್ರೇಮಿಗಳಿಗೆ ಅಪಘಾತವಾಗ್ತಕ್ಕಂತಹ ಸೂಚನೆ ಇದೆ. ಹಾಗಾಗಿ ಪ್ರೇಮಿಗಳು ಯಾವುದೇ ರೀತಿಯ ಪ್ರಯಾಣಕ್ಕೆ ಮುಂದಾಗ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಮನೆಯವರಿಗೆ ಬಹಳ ವಿಧೇಯರಾಗಿ ವರ್ತಿಸಬೇಕು. ಯಾವಾಗ ಮನೆಯವರ ಕೋಪ ಕೆರಳುತ್ತೋ ಆಗ ನಿಮಗೆ ಎಲ್ಲ ವ್ಯವಸ್ಥೆಗಳು ಕೂಡ ನಿಂತು ಹೋಗುವಂಥದ್ದು, ಜೊತೆಗೆ ಮನೆಯವರ ನಿಷ್ಠೂರವೂ ಕೂಡ ನಿಮಗೆ ಆಗುವಂಥದ್ದಾಗುತ್ತೆ. ಯಾವುದೇ ಕಾರಣಕ್ಕೂ ಅದು ಯಾವುದು ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಘೋರ ರುದ್ರನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ.